ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ನಿಮ್ಮೆಲ್ಲರ ಪ್ರೀತಿಯಿಂದ ಯೂಟ್ಯೂಬ್ಲಿಂದ 2ನೇ ಪೇಮೆಂಟ್ ಕೂಡ ನನಗೆ ಬಂತು. ಸೊ 2ನೇ ಪೇಮೆಂಟು ಎಷ್ಟು ಬಂದಿದೆಪ್ಪ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಕೂಡ ಇದೆ, ಹಾಗೆ ನಮ್ಮ ಮನೆಯವರು ಬರ್ತ್ಡೇ ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಸಂಡೇ. ಸೊ ಸಂಡೇ ಅವರು ಬರ್ತ್ಡೇ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಯಾಕಂದ್ರೆ ಬರ್ತ್ಡೇ ಇದ್ದಾಗೆಲ್ಲ ಅವರು ಆಫೀಸ್ಗೆಲ್ಲ ಹೋಗ್ತಿದ್ರು. ಸೊ ಕೇಕ್ ಎಲ್ಲ ಕಟ್ ಮಾಡಕ್ ಆಗ್ತಿರ್ಲಿಲ್ಲ. ಅಲ್ಲೇ ಆಫೀಸಲ್ಲಿ ಹುಡುಗರ ಜೊತೆ ಎಲ್ಲ ಕೇಕ್ ಕಟ್ ಮಾಡ್ತಿದ್ರು ಅವರು. ಜಸ್ಟ್ ನಾ ಫೋಟೋ ಮಾತ್ರ ನೋಡ್ತಿದ್ದೆ, ವಿಡಿಯೋ ನೋಡ್ತಿದ್ದೆ. ಇವತ್ತು ಸಂಡೇ ಇರೋ ಕಾರಣಕ್ಕೆ ಅವ್ರದ್ದು ಬರ್ತ್ಡೇ ಕೂಡ ಬಂದಿದೆ. ಹಾಗೆ ಭೀಮನ ಅಮಾವಾಸ್ಯೆ ದಿನ ಬಂದಿದೆಲ್ಲ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ದೇವ್ರ ಪೂಜೆ ಆಯಿತು, ಮನೆ ಪೂಜೆ, ಹಾಗೆ ಗಂಡನ ಪಾದ ಪೂಜೆ ಪ್ರತಿಯೊಂದು ಮುಗಿಸ್ಕೊಂಡು ಮಧ್ಯಾಹ್ನ ನಾವು ಕೇಕ್ ಕೂಡ ಕಟ್ ಮಾಡಿದ್ವಿ. ಸೊ ಕೇಕು ನಾವು ನಿನ್ನೆನೆ ತಗೊಂಡು ಬಂದಿಟ್ಟಿದ್ವಿ. ಯಾಕಂದ್ರೆ ಸಂಡೇ ಪೂಜೆ ಎಲ್ಲ ಇತ್ತಲ್ವಾ, ನಂಗೆ ಬೆಳಗ್ಗೆ ತರೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ನನ್ನ ಮಗ ಹೋಗ್ಬಿಟ್ಟು ಒಂದು ರಾತ್ರಿ ಮುಂಚೆನೆ ತಗೊಂಡು ಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ವಿ. ನಂತರ ಕೇಕ್ ಕಟಿಂಗ್ ಮಾಡಿ ಕೇಕ್ ಎಲ್ಲ ತಿನ್ಕೊಂಡು ಚೆನ್ನಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ನಂತರ ಮಧ್ಯಾಹ್ನಕ್ಕೆ ನಾವು ಹೊರಗಡೆ ಊಟಕ್ಕಂತ ಹೋದ್ವಿ. ಮಹಾರಾಜ ಹೋಟೆಲ್ ಅಂತ ಒಂದು ಹೊಸದಾಗಿ ಶುರುವಾಗಿತ್ತು. ಸೊ ಇದಕ್ಕೆ ಒಂದ್ಸತಿನೂ ಹೋಗಿರ್ಲಿಲ್ಲ. ಸೊ ಹಾಗಾದ್ರೆ ನೋಡೋಣ, ಅದು ಹಬ್ಬ ಕೂಡ ಇದೆ ಅಲ್ವಾ, ಸಸ್ಯಾಹಾರಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಸೊ ಎಂಟ್ರೆನ್ಸ್ ಅಲ್ಲಿ ಒಂದು ಮಹಾರಾಜರದು ಟೈಪ್ದು ಒಂದು ಪೇಂಟಿಂಗ್ ಕೂಡ ಇತ್ತು, ಒಂದು ಚೇರ್ ಕೂಡ ಹಾಕಿದ್ರು ಅವರು. ಸೊ ನನ್ನ ಮಗನಿಗೆ ಸ್ವಲ್ಪ ವಿಡಿಯೋಸ್ ಮಾಡ್ಬೇಕಂತ ಮಾಡಿದ್ರೆ ನನ್ನ ಮಗ ನನಗೆ ಹೇಳ್ತಾ ಇದ್ದೇನೆ, ಸಾಕು ಬಿಡು ಅಂದ್ಬಿಟ್ಟು. ಸೊ ಹಾಗಿದ್ರೆ ಬಿಡು ಅಂತ ಹೇಳ್ಬಿಟ್ಟು ಕೋಪದಿಂದ ಕರ್ಕೊಂಡು ಬಂದೆ. ಸೊ ನಂತರ ಎಂಟ್ರೆನ್ಸ್ ಅಲ್ಲಿ ಒಂದು ಮಹಾರಾಜರದ್ದು ಅರಮನೆ ಇತ್ತು. ಸೊ ಮೈಸೂರು ಅರಮನೆ. ಸೊ ಚೆನ್ನಾಗಿತ್ತು. ಒಳಗಡೆ ಕೂಡ ಒಂದು ರೀತಿಯಲ್ಲಿ ಮಹಾರಾಜರದ್ದು ಪ್ರತಿಯೊಂದು ಪೇಂಟಿಂಗು ಅದು ಇದು ಸಖತ್ತಾಗಿತ್ತು ನೋಡೋಕೆ. ಇಲ್ಲಿ ಬೇರೆ ವೆರೈಟಿ ಏನೂ ಇರಲಿಲ್ಲ, ಬಾಳೆ ಎಲೆ ಊಟನೇ ಇತ್ತು. ಸೊ ಹಾಗಾಗಿ ನಾವು ಕೂಡ ಬಾಳೆ ಎಲೆ ಊಟ ಮಾಡಿಕೊಂಡು ನಂತರ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ. ಅಷ್ಟೊತ್ತರಲ್ಲಿ ಮತ್ತೆ ಅವ್ರ ಫ್ರೆಂಡ್ಸು ಬಂದರು. ಸೊ ಕೇಕ್ ತೊಗೊಂಡ್ಬಿಟ್ಟು ಎಲ್ಲರೂ ಕೂದ್ಬಿಟ್ಟು ಮತ್ತೆ ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋದ್ವಿ. ಸಾಯಂಕಾಲ ಅಲ್ಲಿ ಪೂಜೆ ಕೂಡ ಇತ್ತು. ಸೊ ನಂತರ ನನ್ನ ಮಗ ಗಂಟೆ ಹೊಡಿತಾನೆ ಇದ್ದಾನೆ. ಸೊ ಎಷ್ಟು ಹುಡುಗರು ಗಂಟೆ ಹೊಡಿತೀನಿ ಅಂತ ಹಠ ಕೂಡ ಮಾಡ್ತಾ ಇದ್ದ. ಸೊ ನಮ್ಮ ತಮ್ಮ ಒಬ್ಬನು ಗಂಟೆ ಹೊಡಿಸ್ತಾನೆ ಇದ್ದ ಅವನಿಗೆ ಸಾಕಾಗೋವರೆಗೂ. ನಂತರ ಪೂಜೆ ಮುಗಿಸ್ಕೊಂಡ್ವಿ. ಅಲ್ಲಿ ಕೂಡ ಮನೆಗೆ ಬಂದ್ಬಿಟ್ಟು ಮತ್ತೆ ಒಂದ್ಸತಿ ಕೇಕನ್ನು ಕಟ್ ಮಾಡಿದ್ವಿ. ಇಲ್ಲ, ಅವನು ಮಾಡ್ತೇನೆ ಫಸ್ಟ್ ಹೇಳಿಲ್ಲ, ಅವನೇ ತಿಂತಾನೆ. ನೋಡು ನೀನು. ನನ್ನ ಮಗನಿಗೆ ಕೇಕ್ ಕಟ್ ಮಾಡ್ದಂದ್ರೆ ತುಂಬ ಖುಷಿ ಫ್ರೆಂಡ್ಸ್. ಸೊ ಕೇಕ್ ಕಟ್ ಮಾಡ್ದಂದ್ರೆ ಸಾಕು ಅವನಿಗೆ ನನ್ನ ಬರ್ತಡೇ ಇದೆ ಅಂತ ಶುರು ಮಾಡಿಬಿಡ್ತಾನೆ. ಸೊ ಬೆಳಗ್ಗೆನೂ ಹಾಗೆ ಹಠ ಮಾಡ್ತಾ ಇದ್ದ, ಈಗೂ ಹಾಗೆ ಹಠ ಮಾಡ್ತಾ ಇದ್ದ. ಅಂತೂ ಇಂತೂ ಬರ್ತಡೇ ಅಂತೂ ಮುಗೀತು. ಸೊ ತುಂಬ ಖುಷಿ ಆಯಿತು ಇವತ್ತು ಸಂಡೇ ಬಂದಿರೋ ಕಾರಣಕ್ಕೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನ್ನ ಯೂಟ್ಯೂಬ್ ಪೇಮೆಂಟ್ ಕೂಡ ಬಂದಿದೆ. ಸೊ ಈ ಒಂದು ಯೂಟ್ಯೂಬ್ ಪೇಮೆಂಟ್ಲಿಂದನೇ ನಾನು ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಗೆ ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸಿದ್ದು. ಯಾಕಂದರೆ ಪ್ರತಿ ಸತಿ ಅವ್ರ ದುಡ್ಡಿಂದನೇ ನಾನು ಕೇಕ್ ತರಬೇಕಲ್ಲ ಅಂತ ಅಂದ್ಕೊಂಡ್ಬಿಟ್ಟು ತರ್ತಾ ಇರಲಿಲ್ಲ. ಸೊ ಏನೋ ಇವತ್ತು ಒಂದು ರೀತಿಯಲ್ಲಿ ಖುಷಿ ಆಗ್ತಾ ಇತ್ತು. ಸೊ ನನ್ನ ಯೂಟ್ಯೂಬ್ ಫ್ಯಾಮ್ಲಿಯಿಂದ ನನಗೆ ಪೇಮೆಂಟ್ ಬಂದಿದೆಯಲ್ಲ ಅಂದ್ಬಿಟ್ಟು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಖುಷಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕನ್ನೋ ಕಾರಣಕ್ಕೆ ಈ ವಿಡಿಯೋಸನ್ನು ಮಾಡಿ ಹಾಕ್ತಾ ಇರೋದು. ಸೊ ನಂದು ಕುಕಿಂಗ್ ಚಾನೆಲ್ ಬಂದ್ಬಿಟ್ಟು. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋಸನ್ನು ಮಿಸ್ ಮಾಡ್ತೀನಿ, ಪ್ರತಿದಿನ ನೋಡ್ತಾ ಇರಿ ಫ್ರೆಂಡ್ಸ್.